ದೀಪಾವಳಿ ಸಂಭ್ರಮ ಈಗಾಗಲೇ ಶುರುವಾಗಿದೆ. ನಮ್ಮ ಸಂಭ್ರಮದ ಜೊತೆ ನಮ್ಮ ಪ್ರಾಣಿಗಳ ಸುರಕ್ಷತೆಯನ್ನು ಕೂಡ ಸ್ವಲ್ಪ ಗಮನದಲ್ಲಿಡೋಣ. ನಮಗೆ ಮನುಷ್ಯರ ಕಿವಿ ಕೇಳಿಸೋದು 20 ಕಿಲೋ ಹರ್ಟ್ಸ್ ಧ್ವನಿ ಆವರ್ತನ ಆದರೆ ನಾಯಿಗಳ ಕಿವಿ ಕೇಳಿಸೋದು 45 ಕಿಲೋ ಹರ್ಟ್ಸ್ ಧ್ವನಿ ಆವರ್ತನ. ಅಂದರೆ ಅವ್ರಿಗೆ ನಮಗಿಂತ ತುಂಬ ಜೋರಾಗಿ ಕೇಳಿಸುತ್ತೆ ಎಲ್ಲ ಶಬ್ದ. ಅದಕ್ಕೆ ಅವ್ರು ಪಟಾಕಿ ಅಂದರೆ ಅಷ್ಟು ಹೆದರ್ತಾರೆ. ನಾವು ನಮ್ಮ ಮನೇಲಿ ಸಾಕಿರೋ ನಾಯಿಗಳಿಗೆ ಸಾಧ್ಯ ಆದಷ್ಟು ಒಂದು ಕ್ವಯಟ್ ರೂಮ್ ಅಂದರೆ ಕಿಟಕಿ ಬಾಗಿಲನ್ನೆಲ್ಲ ಹಾಕಿಬಿಟ್ಟು ಒಂದು ರೂಮಲ್ಲಿ ಬಿಟ್ಟು, ಮತ್ತು ಅವ್ರ ಕಿವಿ ಸುತ್ತ ಒಂದು ಬಟ್ಟೆನ, ಒಂದು ಮಫ್ಲರ್ ಥರ ಹೀಗೆ ಬಟ್ಟೆ ಸುತ್ತಿದ್ರೆ ಅವ್ರಿಗದು ಸ್ವಲ್ಪ ಕಾಮಿಂಗ್ ಅನಿಸುತ್ತೆ. ಅದನ್ನ ಪ್ರಯತ್ನ ಮಾಡ್ಬೋದು. ಇಲ್ಲ ನನ್ನ ನಾಯಿ ತುಂಬ ಭಯ ಪಟ್ಕೊಳ್ಳುತ್ತೆ, ತುಂಬ ಗಾಬರಿ ಆಗುತ್ತೆ, ನಮಗೆ ಈ 3-4 ದಿನ ತುಂಬ ಕಷ್ಟ ಆಗುತ್ತೆ ಅಂದರೆ ದಯವಿಟ್ಟು ನಿಮ್ಮ ಡಾಕ್ಟರ್ನ ಕಾಂಟ್ಯಾಕ್ಟ್ ಮಾಡಿ. ಕೆಲವೊಂದು ಮೆಡಿಸಿನ್ಸ್ ಕೂಡ ಇದೆ, ಆ ಥರ ತುಂಬ ಪ್ಯಾನಿಕ್ ಆಗೋ ನಾಯಿಗಳಲ್ಲಿ ನಾವು ಕಾಮಿಂಗ್ ಮೆಡಿಕೇಷನ್ಸ್ ಕೂಡ ಕೊಡ್ತೀವಿ. ಅದ್ರ ಜೊತೆಗೆ ಸ್ವಲ್ಪ ಬೀದಿ ನಾಯಿಗಳ ಬಗ್ಗೆ ಕೂಡ ಒಂಚೂರು ಕರುಣೆ ಇರಲಿ. ಅವ್ರಿಗೇನು ಹಾಮ್ ಆಗದೆ ಇರೋ ಥರ ನಾವು ಹೊಡೆಯೋ ಪಟಾಕಿಯಿಂದ ಅವ್ರಿಗೇನು ಬರ್ನ್ಸ್ ಆಗದೆ ಇರೋ ಥರ ಆದಷ್ಟು ಅವರನ್ನು ಗಮನದಲ್ಲಿಟ್ಕೊಂಡು ಹುಷಾರಾಗಿ ಒಂದು ಜವಾಬ್ದಾರಿಯಿಂದ ನಾವು ಹಬ್ಬನ ಆಚರಿಸೋಣ. ಎಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು. ನಾವು ಸಂಭ್ರಮಿಸೋಣ. ನಮ್ಮ ಜೊತೆ ಇರೋ ಪ್ರಾಣಿಗಳ ಸುರಕ್ಷತೆನ ಕೂಡ ಗಮನದಲ್ಲಿಡೋಣ.